ಬಳ್ಳಾರಿ ಬಿಜೆಪಿ ಸಮಾವೇಶದಲ್ಲಿ ಕುರ್ಚಿಗಳು ಖಾಲಿಯಾಗಿದೆ. 10,000 ಚೇರನ್ನ ಹಾಕಿದ್ರು ಬಿಜೆಪಿ ನಾಯಕರು. ಆದರೆ ಸಮಾವೇಶದ ಬಹುತೇಕ ಚೇರ್ಗಳು ಖಾಲಿ. ವಿಜಯೇಂದ್ರ ಜನಾರ್ದನ ರೆಡ್ಡಿ ಭಾಷಣ ಮಾಡುವಾಗಲೂ ಕೂಡ ವೇದಿಕೆಯ ಮುಂಭಾಗದಲ್ಲೇ ಖಾಲಿ ಓಡಿದ್ರು ಚೇರ್ಗಳು. ಇನ್ನು ಸಮಾವೇಶದಿಂದ ಅರ್ಧದಲ್ಲೇ ಎದ್ದು ಹೋಗಿದ್ದಾರೆ ಜನ. ಸಮಾವೇಶ ಏನು ನಡೀತಾ ಇತ್ತು, ಈ ಸಂದರ್ಭದಲ್ಲಿ ಕೂತ್ಕೊಳ್ಬೇಕಾಗಿದ್ದ ಜನ ಅರ್ಧದಲ್ಲೇ ಶುರು ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಎದ್ದು ಹೋಗೋದಕ್ಕೆ ಶುರು ಮಾಡಿಬಿಟ್ರು. ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿನ ನಾಯಕರು ಅವ್ರಿಗೇನು ಸಮಯ ನಿಗದಿ ಆಗಿತ್ತು ಅದಕ್ಕಿಂತ ಮೊದಲೇ ಭಾಷಣಗಳನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ನಿಗದಿತ ಸಮಯಕ್ಕಿಂತ ಮೊದಲೇ ಭಾಷಣವನ್ನ ಮಾಡಿದ್ರು ವಿಜಯೇಂದ್ರ. ನೀವು ಒಂದು ಕಡೆ ಗಮನಿಸಬಹುದು, ಇವತ್ತು ಬಿಜೆಪಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ತು. ಅದರಲ್ಲೂ ಕೂಡ ಬಳ್ಳಾರಿಯಲ್ಲಿ ನಡೆದಂಥ ಘರ್ಷಣೆಯನ್ನು ಖಂಡಿಸಿ, ಜೊತೆಗೆ ಆಡಳಿತ ವ್ಯವಸ್ಥೆ ಹದಗೆಟ್ಟೋಗ್ಬಿಟ್ಟಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳ ಬಂಧನ ಈಗಾಗಲೇ 16 ದಿನಗಳಾದರೂ ಆಗಿಲ್ಲ. ಜೊತೆಗೆ ಈ ಒಂದು ಪ್ರಕರಣವನ್ನು CBIಗೆ ಹಸ್ತಾಂತರಿಸಬೇಕು. ಹೀಗೆ ಹಲವು ವಿಚಾರಗಳನ್ನು ಮುಂದೆ ಇಟ್ಕೊಂಡು ಇವತ್ತು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ರು. ಆದರೆ ಈ ಸಮಾವೇಶದಲ್ಲಿ 30,000 ಜನ ಸೇರಿಸುವಂಥ ನಿರೀಕ್ಷೆ ಇತ್ತು. ಅಲ್ಲಿನ ಭದ್ರತೆಗಾಗಿ 1800 ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡಿದ್ರು. ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಿಬ್ಬಂದಿಗಳನ್ನು, ಅಧಿಕಾರಿಗಳನ್ನು ನೇಮಕ ಮಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ, ಅಷ್ಟು ಜನ ಸೇರಿದ್ರೆ ಏನಾದರೂ ಒಂದು ಅಹಿತಕರ ಘಟನೆ ನಡೆದ್ಬಿಡಬಹುದೇನೋ ಎನ್ನುವಂಥ ಎಲ್ಲ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಈ ಒಂದು ಬೃಹತ್ ಸಮಾವೇಶದಲ್ಲಿ ಜನಗಳೇ ಇಲ್ಲದೆ ಸಮಾವೇಶ ಖಾಲಿ ಆಗಿರೋದನ್ನು ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ಒಂದು ಕಡೆ ಭಾಷಣ ಮಾಡೋದಕ್ಕೆ ನಾಯಕರು ಸಜ್ಜಾಗಿರುವಂಥದ್ದು, ಮತ್ತೊಂದು ಕಡೆ ಜನವೇ ಇಲ್ಲದೆ ಸಮಾವೇಶ ಖಾಲಿ ಆಗಿರುವಂಥದ್ದು. 10,000 ಚೇರನ್ನು ಹಾಕಿದ್ರು. ಆದರೆ ಅಲ್ಲಿ ಸೇರಿದಂಥ ಜನಗಳ ಸಂಖ್ಯೆ ಬಹಳಷ್ಟು ವಿರಳವಾಗಿತ್ತು. ಒಂದು ಕಡೆ ಈ ಸಮಾವೇಶ ಅಲ್ಲದೆ ಇನ್ನೂ 3 ಒಟ್ಟಾರೆ ಹೇಳಿದ್ದು ಶ್ರೀರಾಮುಲು 4 ಸಮಾವೇಶಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಮೊದಲ ಸಮಾವೇಶದಲ್ಲೇ ನಿರೀಕ್ಷೆ ಮಾಡದಷ್ಟು ಜನ ಸಂದಣಿ ಅಂತೂ ಕಾಣಿಸ್ತಾ ಇಲ್ಲ. ಸಮಾವೇಶದಿಂದ ಅರ್ಧಕ್ಕೆ, ಅಂದರೆ ಭಾಷಣ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿಂದ ಜನ ಎದ್ದು ಹೋಗ್ತಾ ಇದ್ರು. ಜೊತೆಗೆ ಯಾವಾಗ ಜನ ಅಲ್ಲಿಂದ ಕಾಲು ಕೀಳೋದಕ್ಕೆ ಶುರು ಮಾಡಿದ್ರು, ಆ ಸಮಯದಲ್ಲಿ ಬಹುಶಃ ಮುಜುಗರ ಉಂಟಾಗ್ಬಿಡುತ್ತೆ ಅಂತ ಹೇಳಿ ಬಿಜೆಪಿ ನಾಯಕರು ಭಾಷಣ ಮಾಡೋದಕ್ಕೂ ಕೂಡ ಮುಂದಾದ್ರು. ಒಂದು ಕಡೆ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು ಎಷ್ಟರ ಮಟ್ಟಿಗೆ ಚೇರ್ ಖಾಲಿ ಇದೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿಸಿದ್ದು ಸಿದ್ದು. ಬಿಜೆಪಿ ನಾಯಕರು ಬಳ್ಳಾರಿ ಘಟನೆಯನ್ನೇ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರ ಆಡಳಿತ ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಖಂಡಿಸಿ ಬೃಹತ್ ಸಮಾವೇಶಕ್ಕೆ ಸಜ್ಜಾಗಿದ್ರು. 30,000 ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೂ ಕೂಡ ಚೇರ್ ಖಾಲಿ ಇದೆ. ಹೇಗಿತ್ತು ಸಮಾವೇಶ? ಖಂಡಿತವಾಗ್ಲೂ ಅಮೃತ, ಬಹುದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಒಂದು ಸಾಕ್ಷಿ ಆಗತ್ತೆ. ಈ ಕಾರ್ಯಕ್ರಮದ ನಾವು ಬಿಜೆಪಿ ಮತ್ತಷ್ಟು ಸದೃಢ ಮಾಡಬೇಕು, ಇಲ್ಲಿ ಬಿಜೆಪಿಯ ಧ್ವಜವನ್ನ ಹಾರಿಸ್ಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿಯ ನಾಯಕರು ಬಹುದೊಡ್ಡ ಕನಸನ್ನ ಕಾಣ್ಕೊಂಡಿದ್ರು. ಅದೇ ರೀತಿಯಾಗಿ ಅವರ ಕನಸು ಏನಿದೆಯಲ್ಲ, ಆ ಕನಸಿಗೆ ಈಗ ಆಗ್ಲಿಲ್ವೇನೋ ಅನ್ನೋಂಥದಕ್ಕೆ ಇದೊಂದು ಸಾಕ್ಷಿ ವಿಡಿಯೋಗಳು ಸಹ ಲಭ್ಯವಾಗ್ತಾ ಇದೆ ಅಂತ ಹೇಳ್ಬೋದು. ಮೊಟ್ಟ ಮೊದಲಿಗೆ ಈ ಕುರ್ಚಿಗಳನ್ನ ನೋಡ್ತಾ ಹೋದ್ರೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಂತ ಸಂದರ್ಭದಲ್ಲಿ ರಾಜಶೇಖರ್ ರೆಡ್ಡಿ ಆಗಿರ್ಬೋದು ಮತ್ತು ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಏನು ಮೇನ್ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವರೇ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಒಂದು 75% ಗಿಂತ ಹೆಚ್ಚಾಗಿ ಏನು ಕುರ್ಚಿಗಳು ಖಾಲಿ ಆಗಿರುವಂತ ದೃಶ್ಯಗಳು ಕಂಡು ಬಂದಿದೆ. ಆಮೇಲೆ ಅದಕ್ಕಿಂತ ಮುಂಚೆವಾಗಿ ಕೂಡ ಇವು ಒಂದಿಷ್ಟು ಕುರ್ಚಿಗಳಂತೂ ಸಂಪೂರ್ಣವಾಗಿ ಖಾಲಿ ಇದ್ದಂತ ವಿಡಿಯೋಗಳನ್ನ ನೋಡಬಹುದಾಗಿದೆ. ಆದ್ರೆ ಈಗ ಸಮರ್ಥನೆ ಮಾಡ್ಕೊಳ್ಳೋ ವಿಚಾರಕ್ಕೆ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ, 10 ಗಂಟೆಗೆ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ರೆಡಿ ಮಾಡಿದ್ವಿ, ಆದ್ರೆ ಆ ಟೈಮ್ ಅಲ್ಲಿ ಕೂಡ ಸಾಗ್ಲಿಲ್ಲ ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು ಇದೆ. 10 ಗಂಟೆ ಆದ್ರೆ 10 ಗಂಟೆಯಿಂದ ನಾವು ಕಾರ್ಯಕ್ರಮಕ್ಕೆ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸೇರ್ತಾ ಇದ್ರು. ನಾವು 1 ಗಂಟೆ ನಂತರ ಮಾಡಿದ್ದಕ್ಕೆ ಜನ ಹೋಗಿದ್ದಾರೆ ಅನ್ನುವಂಥದ್ದನ್ನ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರೆ. ಆದ್ರೆ ಸದ್ಯ ಈಗ ಇನ್ನೆಲ್ಲ ದೃಶ್ಯಗಳನ್ನ ಗಮನಿಸ್ತಾ ಹೋದ್ರೆ ಸಾಕಷ್ಟು ಚೇರ್ಗಳು ಇಲ್ಲದೆ ಇರೋದ್ರಿಂದಾಗಿ ಬಿಜೆಪಿಯ ಬಹುದೊಡ್ಡ ಸಮಾವೇಶಕ್ಕೆ ಹಿನ್ನಡೆ ಆಯ್ತಾ ಅನ್ನುವಂಥದ್ದು ಚರ್ಚೆ ಆಗ್ತದೆ. ಆಮೇಲೆ ಈ ಗಲಭೆಯನ್ನ ಸುಮ್ಮನೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೂ ಕೂಡ ಆಗುತ್ತೆ, ಅದೊಂದು ಚರ್ಚೆ ಆಗ್ತಾ ಇದೆ. ಇನ್ನು ಕಾರ್ಯಕರ್ತರ ಸ್ವಲ್ಪ ಉತ್ಸಾಹ ಏನಾದ್ರೂ ಕಡಿಮೆ ಆಯ್ತಾ ಅಂದ್ರೆ, ಕಾರ್ಯಕ್ರಮ ಅಂತ ಅಂದಾಗ ಸುಮಾರು ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಹಳ್ಳಿಗಳಿಂದ ಕಾರ್ಯಕರ್ತರನ್ನ ಕರ್ಕೊಂಡ್ಬರ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಏನಾದ್ರೂ ಕಾರ್ಯಕರ್ತರು ಕರ್ಕೊಂಡ್ಬರೋ ವಿಚಾರದಲ್ಲಿ ಕೂಡ ಸ್ವಲ್ಪ ಹಿನ್ನಡೆ ಹಾಕಿದ್ರ ಅನ್ನೋದು ಕೂಡ ಒಂದು ಕಡೆ ಚರ್ಚೆ ಆಗ್ತದೆ. ಸದ್ಯ ಈಗ ಕುರ್ಚಿ ಖಾಲಿ ಇರುವಂತ ವಿಡಿಯೋಗಳು ಏನಿವೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಮೃತ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಪಕ್ಷ ನಾಯಕರು, ಹಿರಿಯರು, ನನ್ನ ಸಹೋದರ ಸಮಾನರಾಗಿರುವ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯರಾಗಿರುವ ಬಸವರಾಜ ಬೊಮ್ಮಾಯಿ ಅವರು